ತಿಪಟೂರು ತಾಲೂಕಿನ ಹಾಲುಕರ್ಕೆ ಗ್ರಾಮದ ಶ್ರೀ ತರಳಬಾಳು ಜಗದ್ಗುರು ಸಂಸ್ಥಾನ ಮಠದಿಂದ ನಡೆಸುತ್ತಿರುವ ಪ್ರೌಢಶಾಲಾ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿದ್ದ 9ನೇ ತರಗತಿ ಸಿಂಚನ ಎಂಬಾಕೆ ಶಿಕ್ಷಕಿ ಶಿಲ್ಪಾ ಹಾಗೂ ಶಿಕ್ಷಕ ಹನುಮಂತಪ್ಪ ಎಂಬುವರು ಪ್ರೀತಿಯ ವಿಚಾರವಾಗಿ ಶಾಲೆಯ ಆವರಣದಲ್ಲಿ ಬೈದಿದ್ದರಿಂದ ಮನನೊಂದು ಬಾಲಕಿ ಸಿಂಚನ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಕುರಿತು ಮಾತನಾಡಿದ ತಂದೆ ಧನಂಜಯ, ನಮ್ಮ ಹುಡುಗಿಯು ಯಾವುದೇ ಪ್ರೀತಿ ಪ್ರೇಮದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಶಾಲೆಯಲ್ಲಿ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಆದರೆ ಶಿಕ್ಷಕರು ಪ್ರೇಮ ಪತ್ರದ ವಿಚಾರವಾಗಿ ಶಾಲೆಯ ಆವರಣದಲ್ಲಿ ಬೈದಿದ್ದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆದರೆ ಪೊಲೀಸರು ನಮ್ಮ ಮಗಳ ಮೇಲೆ ಲವ್ ಲೆಟರ್ ಬರೆದ ವಿದ್ಯಾರ್ಥಿಯ ಮೇಲೆ ಕೇಸು ದಾಖಲಿಸಿ ಪೊಲೀಸರು ಕೈ ತೆಗೆದುಕೊಂಡಿದ್ದಾರೆ. ನಾವು ನಮ್ಮ ಮಗಳ ಸಾವಿಗೆ ಶಿಕ್ಷಕರು ಕಾರಣ ಎಂದು ಕಂಪ್ಲೇಂಟ್ ನೀಡಿದ್ದರೂ ಪೊಲೀಸರು ಈ ಪ್ರಕರಣದಲ್ಲಿ ಶಿಕ್ಷಕರನ್ನು ಹೊರಗಿಟ್ಟು ಕೇವಲ ವಿದ್ಯಾರ್ಥಿಯ ಮೇಲೆ ಎಫ್ಐಆರ್ ದಾಖಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿರುವುದು ಪೊಲೀಸರ ಮೇಲೆ ಅನುಮಾನ ಮೂಡುವಂತೆ ಮಾಡುತ್ತಿದೆ. ಶಿಕ್ಷಕರ ಬೈಗುಳದಿಂದ ನಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದ್ದು, ಇದರ ವಿಚಾರವಾಗಿ ಮೃತ ಸಿಂಚನ ತನ್ನ ಅಕ್ಕನಿಗೆ ಸಾಯುವ ಮುನ್ನ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀಡಿದ್ದಾಳೆ ಎಂಬುದಾಗಿ ತಿಳಿಸಿದ್ದಾರೆ. ಈ ನಡುವೆ ಬಾಲಕಿಯ ಸಾವಿಗೂ ಶಾಲೆಯೊಬ್ಬ ಶಿಕ್ಷಕರು ಬರದೇ ಇರುವುದು ನಮ್ಮ ತಪ್ಪನ್ನು ಎಲ್ಲಿ ಪ್ರಶ್ನೆ ಮಾಡುತ್ತಾರೋ ಅನ್ನೋ ಭಯ ಕಾಡುತ್ತಿದೆ ಎಂದು ತಂದೆ ಧನಂಜಯ ಆರೋಪಿಸಿದರು. ಈ ಕುರಿತು ಕರ್ನಾಟಕ ಭೀಮಸೇನೆ ರಾಜ್ಯ ಅಧ್ಯಕ್ಷರು ಆದ ಶಂಕರ್ ರಾಮಲಿಂಗಯ್ಯ ಮಾತನಾಡಿ, ಈ ಕೂಡಲೇ ಬಾಲಕಿಯ ಸಾವಿಗೆ ಕಾರಣರಾದವರ ವಿರುದ್ಧ ಪೊಲೀಸ್ ಇಲಾಖೆ ಸೂಕ್ತ ತನಿಖೆ ಮಾಡಿ ಶಿಕ್ಷೆ ಕೊಡಿಸದೇ ಇದ್ದಲ್ಲೇ ತುಮಕೂರು ಜಿಲ್ಲೆ ಬಂದ್ ಮಾಡಲಾಗುವುದಾಗಿ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಗೆ ಎಚ್ಚರಿಸಿದರು. ಯಾಕೆ ನನ್ನ ಜಾತಿ ಬಗ್ಗೆ ಅವಮಾನ ಮಾಡ್ತಾರೆ ಸರ್? ಅವ ಅಮ್ಮಂಗೆ ಶಿಕ್ಷೆ ಆಗ್ತಿಲ್ಲ. ಆಲ್ಕುಕ್ಕೆ ಸಂಸ್ಥೆ ಮೇಲೆ ಕೇಸ್ ತಗೊಂತ ಇಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ನ್ಯಾಯ ಬೇಕು ಸರ್. ಅವ ಅಮ್ಮನ ಮೇಲೆ ಆಕ್ಷನ್ ತಗೋಬೇಕು. ನಾನು ಕೊಟ್ಟಿರೋ ಕಂಪ್ಲೇಂಟೇ ಬೇರೆ, ಅವ್ರು ತಗೊಂಡಿರೋ ಕಂಪ್ಲೇಂಟೇ ಬೇರೆ. ನನಗೆ ನ್ಯಾಯ ಬೇಕು ಸರ್. ನನಗೆ ನ್ಯಾಯ ಬೇಕು. ಆ ಸ್ಕೂಲ್ ಸಂಸ್ಥೆ ಮೇಲೆ ಯಾಕೆ ತಗೊಂತ ಇಲ್ಲ? ನಾವು ಜೈ ಭೀಮ್ ಅಂತ ಕೂಗಬಾರ್ದಾ? ಜೈ ಭೀಮ್ ಏನು ನೀವು ಮಾಡೋಕ್ಕಾಗಲ್ಲ. ಯಾವ ಚರಿತ್ರೆಯಲ್ಲಿ ನೀವು ಕೆಲಸ ತಗೊಂಡಿದ್ದೀರ? ಬರೀ ಬಾತ್ರೂಮ್ ತೊಳೆಯೋದು, ಬರೀ ಕಸ ಹೊಡೆಯೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ ನೀವೇನೇ ಓದಿರು ಅಂತಾಳಂತಲ್ಲವಮ್ಮ. ಯಾಕೆ ಯಾರು ಕೆಲಸ ತಗೊಂಡೇ ಇಲ್ವಾ? ನಮ್ಮ ಕ್ಯಾಸ್ಟಲ್ಲಿ ನಾವು ಎಸ್ ಸಿ ಅಂತ ನಾವೆಲ್ಲೂ ಹೇಳ್ಕೊಂಡು ತಿರ್ಗಾಡಂಗಿಲ್ವಾ? ಎಸ್ ಸಿ ಅಂತ ಅವಮಾನ ಮಾಡ್ತಾರಲ್ಲ, ನಾವು ಏನು ಮಾಡೋಣ? ನಾವು ಎಸ್ ಸಿ ನಾವು ಇರೋದೇ ಬೇಡವಾ? ನಾವು 3 ಜನನು, ನನ್ನ ಹೆಂಡತಿ, ನನ್ನ ಮಗಳು, ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅದೇ ಸ್ಕೂಲ್ ಮುಂದೆ ಹೋಗಿ ನಾವು ಸತ್ತೋಗ್ತೀವಿ ಅಷ್ಟೇ ಸರ್. ನಮಗೆ ನ್ಯಾಯ ಬೇಕು ಸರ್. ನಮಗೆ ಅಂತ ಹೇಳೋಳೆ ಸರ್. ಅದಕ್ಕೆ ಹ್ಞೂ ಇರಪ್ಪ ಅಂತ ಹೇಳೈತೆ. ಅದು ನೀನು ಉಳ್ಕೊಳಪ್ಪ ಅಂತ ಅಂದೈತೆ ಸರ್. ಅವಳು ನಮ್ಮ ಕೆಲ್ಸಕ್ಕೆ ಹೋಗ್ಬೇಕು, ಹಬ್ಬ ಐತೆ ಅಂತ ಹೇಳೋರೆ ಸರ್. ಅಷ್ಟರಲ್ಲಿ ನಮ್ಮ ಹುಡುಗಿ ಕಾಲೇಜ್ಗೆ ಹೋಗ್ತಿದ್ಲು. ಎಕ್ಸಾಮ್ ಇತ್ತಲ್ಲ, ಅವಳಿಗೆ ರಜೆ ಹಾಕಂಗಿರ್ಲಿಲ್ಲ ಸರ್. ಕಾಲೇಜ್ಗೆ ಹೊರಟ್ಬೇಕಾರೆ ಅಕ್ಕ ನಮ್ಮ ಶಿಲ್ಪ ಮೇಡಮ್ ಅವ್ರು ಇದ್ದಾರಲ್ಲ, ಅವರು ಏನೇನೋ ಮಾತಾಡ್ತಾರೆ ಕಣಕ್ಕ, ಜಾತಿ ಬಗ್ಗೆ ಎಲ್ಲ ಬೈದ್ರು ಕಣಕ್ಕ ಅಂತ ಅಂದಂತೆ ಸರ್. ಯಾಕವ ಜಾತಿ ಬಗ್ಗೆ ಎಲ್ಲ ಬೈತಾರೆ ಅವರು ಅಂತ ಕೇಳೋದಕ್ಕೆ, ನೀವು ಎಸ್ ಸಿ ಜಾತಿ ಐತಲ್ಲ, ನೀವು ಸರಿಯಿಲ್ಲ, ಏನು ಓದಕ್ಕೆ ಲಾಯಕ್ಕಿಲ್ಲ, ನೀವು ಬರೀ ಬಾತ್ರೂಮ್ ತೊಳೆಯೋಕ್ಕೆ ಕಸ ಹೊಡೆಯೋಕೆ ಅಷ್ಟೇ ಲಾಯಕ್ಕು, ನೀವು ಸರಿಯಿಲ್ಲ, ನೀವೇನು ಏನು ಕೆಲಸ ತಗೊಂಡಿದ್ದೀರಾ ಅಂತ ಹಂಗೆ ಹಿಂಗೆ ಅಂತ ಏನೇನೋ ಬೈದ್ಲು ಕಣಕ್ಕ ಅಂತ ಹೇಳಂತೆ ಸರ್. ಓ, ಅವ್ರು ಯಾಕಮ್ಮ ಬೈತಾರೆ ಹಂಗಂತ ನಾವೇನು ಎಸ್ ಸಿ ಆದರೆ ನಾವೇನು ಓದಬಾರ್ದ, ಕೆಲಸ ತಗೋಬಾರ್ದ? ಅಪ್ಪ ಬರಲಿ ಹೇಳೋಣ ತಡಿ, ಆಟ ಆಡ್ಕೊಂಡಿರೋವ, ಟಿ ವಿ ನೋಡ್ಕೊಂಡು ನಾನು 3 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ, ಅಪ್ಪನಿಗೆ ಹೇಳೋಣ, ನಾಳೆ ಸ್ಕೂಲ್ ಹೋಗಿ ಮಾತಾಡೋಣ ಅಂತ ಹೇಳಿ ಅವಳು ಕಾಲೇಜಿಗೆ ಹೋಗ್ಯವಳೆ ಸರ್. ಅವಳ ಅಕ್ಕ ಸಿಂಚನ ಹಾಲ್ಕುಕ್ಕೆ ಸ್ಕೂಲ್ಗೆ ಹೋಗ್ತಾಳೆ. ಅವಳನ್ನ ಮಿಸ್ಸು ತುಂಬ ಅವಮಾನ ಮಾಡಿದ್ದಾರೆ, ಬೈದಿದ್ದಾರೆ. ಅವಳು ನಾನು ಬೆಳಗ್ಗೆ ಕಾಲೇಜ್ಗೆ ಹೊರಟಾಗ ಹೇಳಿದ್ಲು ಸರ್, ಅಕ್ಕ ನಮ್ಮ ಕ್ಯಾಶ್ನ ಯಾಕಕ್ಕ ಹಿಂಗಂತಾರೆ ಅಂತ. ನಾನು ಫೋರ್ಸ್ ಮಾಡಿ ಕೇಳಿದ್ದಕ್ಕೆ, ನೀವು ಏನಕ್ಕೂ ಲಾಯಕ್ಕಿಲ್ಲ, ಬರೀ ಮುಸ್ರತಿಕಕ್ಕೆ ಅಷ್ಟೇ ಲಾಯಕ್ಕು, ನಿಮ್ಮ ಕ್ಯಾಶ್ನವ್ರು ಯಾರೂ ಓದಿ ಮುಂದೆ ಬಂದಿಲ್ಲ, ಉದ್ಧಾರ ಆಗಿಲ್ಲ, ಈ ಥರ ಎಲ್ಲ ಅಂದರು ಅಂತ ಹೇಳಿದ್ಲು ಸರ್. ಸರಿ, ಅಪ್ಪ ಬಂದಾಗ ಹೇಳೋಣ, ಏನಂತಾಳೆ ಅವಳು ಕೇಳೋಣ, ಮಿಸ್ ಏನಂತ ಕೇಳೋಣ ಅಂದ್ರೋ ಇಲ್ವೋ ಅಂತ ಫೋನ್ ಮಾಡಿ ಕೇಳೋಣ ಅಂತ ಸುಮ್ಮನೆ ಕಾಲೇಜ್ಗೆ ಹೋದೆ ಸರ್. ನಾನು ಈ ಥರ ಎಲ್ಲ ಮಾಡ್ಕೊತಾಳೆ ಅಂತ ಗೊತ್ತಿರಲಿಲ್ಲ. ಮಂಜು ಗುರ್ಗದಹಳ್ಳಿ, TV 46 ನ್ಯೂಸ್ ಕನ್ನಡ, ತಿಪಟೂರು. You are watching TV 46 News Kannada.